ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ಸಮರ ತಾರಕಕ್ಕೇರಿದೆ. ವಿಧಾನಸಭೆಯಲ್ಲಿ ಪಾಸ್ ಆಯಿತು, ಅದೇ ರೀತಿಯಾಗಿ ಪರಿಷತ್ನಲ್ಲಿ ಪಾಸ್ ಆಗುತ್ತಾ? ಅದೇ ಸದ್ಯಕ್ಕಿರುವಂಥ ಕುತೂಹಲ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷ ನಡುವೆ ಮಾತಿನ ವಾಕ್ಸಮರ ನಡೆಯಿತು. ಮಸೂದೆ ಅಂಗೀಕಾರವಾಗಿಸಲು ಕಾಂಗ್ರೆಸ್ ಸಜ್ಜಾಗಿದೆ, ಆದರೆ ಅದನ್ನು ಹಣಿಯೋದಕ್ಕೆ ವಿಪಕ್ಷಗಳು ರಣತಂತ್ರವನ್ನು ಸಿದ್ಧಪಡಿಸಿಕೊಂಡಿದೆ. ಎಲ್ಲ ಸದಸ್ಯರು ಕೂಡ ಹಾಜರಿರಬೇಕು ಅಂತೇಳಿ ವೇಪ್ ಜಾರಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿದ ದ್ವೇಷ ಭಾಷಣ ಮಸೂದೆಯ ಅಂಗೀಕಾರದ ವಿಚಾರ, ಅದು ಪರಿಷತ್ನಲ್ಲಿ. ವಿಧಾನಸಭೆಯಲ್ಲಿ ಪಾಸ್ ಆಗೋದು, ಆದರೆ ವಿಧಾನ ಪರಿಷತ್ನಲ್ಲಿರೋದು ಅಸಲಿ ಕಹಾನಿ. ಇಲ್ಲಿ ಪಾಸ್ ಆಗಬೇಕು, ಇಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ಅದು ಪಾಸ್ ಆಗದಂತೆ. ಹಾಗಾಗಿ ವಿಧಾನಸಭೆಯಲ್ಲಿ ಪಾಸ್ ಆಗ್ಬಿಟ್ಟಿದೆ, ಈಗ ಪರಿಷತ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಾಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಅದನ್ನ ತೆಗೆದು ನಿಲ್ಲಲೇಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಿನ ಅಸ್ತ್ರವನ್ನ ಹೊಡೆದಕ್ಕೆ ಮುಂದಾಗಿದ್ದು. ಎಲ್ಲರೂ ಕೂಡ ಪರಿಷತ್ ಸದಸ್ಯರು ಹಾಜರಿರಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದ್ದೀನಿ. ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು, ರಾಜಕೀಯ ವಿಶ್ಲೇಷಕರನ್ನು, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಅಂಥ ಬಿಲ್ ಇದು. ಈಗಿರುವಂಥ ಕಾನೂನೇನಿದೆ, ಕೇಂದ್ರ ಸರ್ಕಾರ ಮಾಡಿರುವಂಥ ಕಾನೂನಲ್ಲೇ BNS ಇದರಲ್ಲೇ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ. ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದರ ಕಾಪಿನೂ ನಾನು ತೋರಿಸಿದ್ದೀನಿ. ಅದರಲ್ಲೇ ಏನೇನು ಶಿಕ್ಷೆ, ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ. ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ, ನಾವೆಲ್ಲ ಚರ್ಚೆ ಮಾಡ್ತೀರಿ. ಆಮೇಲೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬೇಕು. ಸದನ ಸಮಿತಿಯಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ, ಚರ್ಚೆ ಆಗಲಿ. ಇವತ್ತು ನೀವು ಇರ್ತೀರಾ, ಇನ್ನೆರಡು ವರ್ಷಕ್ಕೆ ಹಾಳಾಗಿ ಹೋಗ್ತೀರಾ ನೀವೆಲ್ಲ. ಕಾಂಗ್ರೆಸ್ ಪಾರ್ಟಿ ಹಾಳಾಗಿ ಹೋಗ್ತೈತೆ. ಆಮೇಲೆ ಬೇರೆ ಪಾರ್ಟಿ ಬಂದರೆ ಅವ್ರಿಗೂ ಇದು ವೆಪನ್ ಆಗಬಾರ್ದು. ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನು ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನು ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರಂಥ ನಾಯಕರನ್ನು, ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರನ್ನು, ದೇವೇಗೌಡರನ್ನ ಎಲ್ಲರೂ ಜೈಲಿಗಟ್ಟರು. ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರೋವಂಥದ್ದು ಕಾಕತಾಳೀಯ ಪಕ್ಕ. ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಗೃಹ ಸಚಿವರೇ ಒಂದು ನಿಮಿಷ ದಯಮಾಡಿ ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ವಿಧಾನಸಭೆಯಲ್ಲಿ ಏನೋ ಪಾಸ್ ಆಯಿತು ಮಸೂದೆ, ಆದರೆ ವಿಧಾನ ಪರಿಷತ್ನಲ್ಲೇ ಈಗ ಅಗ್ನಿ ಪರೀಕ್ಷೆ ಇರೋದು, ಏನಾಗ್ಬೋದು?
ನಾಗೇಂದ್ರ ಬಾಬು ಬಹಳ ಸ್ಪಷ್ಟವಾಗಿದೆ. ಈಗ JDS ಮತ್ತು BJP ಇಬ್ಬರೂ ಕೂಡ ಒಗ್ಗಟ್ಟಾಗಿರ್ತಕ್ಕಂಥದ್ದು. ಈಗ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮೂಲಕ ದ್ವೇಷ ಭಾಷಣ ವಿಧೇಯಕ ಬಿಲ್ ಏನಿದೆ ಇದನ್ನ ವಿರೋಧ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಜ್ಜಾಗಿರ್ತಕ್ಕಂಥ. ಈ ಸಂಬಂಧಪಟ್ಟಂತೆ ಈಗಾಗಲೇ ಮೌಖಿಕವಾಗಿಯೂ ಕೂಡ ಒಂದು ಸೂಚನೆಯನ್ನು ಪಾಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಸದಸ್ಯರಿಗೂ ಕೂಡ. ಸೊ ಇವತ್ತು ಬಿಲ್ ಪಾಸ್ ಆಗುವಂಥ ಸಂದರ್ಭದಲ್ಲಿ ಅಂದರೆ ವಿಧೇಯಕ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖುದ್ದು ಹಾಜರಿರಬೇಕು. ಈ ಸಂದರ್ಭದಲ್ಲಿ ಹಾಜರಿದ್ದು ಎಲ್ಲರೂ ಕೂಡ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು, ಜೊತೆಗೆ ಇದನ್ನು ವಿರೋಧ ಮಾಡಬೇಕು ಅಂತಕ್ಕಂಥ ಈಗಾಗಲೇ ಆಂತರಿಕ ಸೂಚನೆಗಳು ಕೂಡ ಹೋಗಿರ್ತಕ್ಕಂಥ. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಸುದ್ದಿಯನ್ನು ಈಗಾಗಲೇ ಬ್ರೇಕ್ ಮಾಡಿರ್ತಕ್ಕಂಥದ್ದು. ಸದ್ಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹಾಗೇನೇ ಶರವಣ ಸೇರಿದಂತೆ ಪ್ರಮುಖರು ಈಗಾಗಲೇ ಪರಿಷತ್ನಲ್ಲಿ ಒಂದು ಸುತ್ತು ಕೂತು ಕೂಡ ಈ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ. ಯಾಕಂದ್ರೆ 7 ವರ್ಷ ಜೈಲು, 50,000 1 ಲಕ್ಷದವರೆಗೂ ದಂಡ ಅಂತ ಸಂದರ್ಭದಲ್ಲಿ ಇಲ್ಲಿ ಜೈಲು ಶಿಕ್ಷೆ ಅಂತಕ್ಕಂಥದ್ದು ಏನಿದೆ ಸದ್ಯ ಈಗ ಇರ್ತಕ್ಕಂಥದ್ದು, ಈ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಯ್ತು ಅಂತಕ್ಕಂಥದ್ದು ಕೂಡ ಒಂದಷ್ಟು ಅಸಮಾಧಾನ, ಒಂದಷ್ಟು ಬೇಸರ ಇರ್ತಕ್ಕಂಥದ್ದು. ಸದ್ಯ ಈ ಬಿಲ್ಲನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಈ ಬಗ್ಗೆ ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು. ಸದ್ಯ ಈಗ ಸುಮಾರು 4 ಗಂಟೆ 4:15 ಸುಮಾರಿಗೆ ಈ ಒಂದು ಬಿಲ್ ಈಗಾಗಲೇ ಯಾಕೆಂದ್ರೆ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಈಗ ಕೌನ್ಸಿಲಿಗೆ ಬರುತ್ತೆ. ಕೌನ್ಸಿಲಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಈಗ ಯಾವ ರೀತಿಯಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ ಅಂತಕ್ಕಂಥದ್ದು ಈಗಿರ್ತಕ್ಕಂಥದ್ದು. ಸದ್ಯ JDS BJP ಮತ್ತು ಕಾಂಗ್ರೆಸ್ನ ಸಂಖ್ಯಾಬಲವನ್ನು ನೋಡದೆ ಹೋದ್ರೆ BJP ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ಸಮರ ತಾರಕಕ್ಕೇರಿದೆ. ವಿಧಾನಸಭೆಯಲ್ಲಿ ಪಾಸ್ ಆಯಿತು, ಅದೇ ರೀತಿಯಾಗಿ ಪರಿಷತ್ನಲ್ಲಿ ಪಾಸ್ ಆಗುತ್ತಾ, ಅದೇ ಸದ್ಯಕ್ಕಿರುವಂಥ ಕುತೂಹಲ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷ ನಡುವೆ ಮಾತಿನ ವಾಕ್ಸಮರ ನಡೀತು. ಮಸೂದೆ ಅಂಗೀಕಾರವಾಗಿಸಲು ಕಾಂಗ್ರೆಸ್ ಸಜ್ಜಾಗಿದೆ, ಆದರೆ ಅದನ್ನು ಹಣಿಯೋದಕ್ಕೆ ವಿಪಕ್ಷಗಳು ರಣತಂತ್ರವನ್ನು ಸಿದ್ಧಪಡಿಸಿಕೊಂಡಿದೆ. ಎಲ್ಲ ಸದಸ್ಯರು ಕೂಡ ಹಾಜರಿರಬೇಕು ಅಂತೇಳಿ ವೇಪ್ ಜಾರಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿದ ದ್ವೇಷ ಭಾಷಣ ಮಸೂದೆಯ ಅಂಗೀಕಾರದ ವಿಚಾರ, ಅದು ಪರಿಷತ್ನಲ್ಲಿ. ವಿಧಾನಸಭೆಯಲ್ಲಿ ಪಾಸ್ ಆಗೋದು, ಆದರೆ ವಿಧಾನ ಪರಿಷತ್ನಲ್ಲಿರೋದು ಅಸಲಿ ಕಹಾನಿ. ಇಲ್ಲಿ ಪಾಸ್ ಆಗಬೇಕು, ಇಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ಅದು ಪಾಸ್ ಆಗದಂತೆ. ಹಾಗಾಗಿ ವಿಧಾನಸಭೆಯಲ್ಲಿ ಪಾಸ್ ಆಗ್ಬಿಟ್ಟಿದೆ, ಈಗ ಪರಿಷತ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಾಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಅದನ್ನ ತೆಗೆದು ನಿಲ್ಲಲೇಬೇಕು ಅಂತೇಳಿ BJP ಮತ್ತು JDS ಒಗ್ಗಟ್ಟಿನ ಅಸ್ತ್ರವನ್ನ ಹೊಡೆದಕ್ಕೆ ಮುಂದಾಗಿದ್ದು. ಎಲ್ಲರೂ ಕೂಡ ಪರಿಷತ್ ಸದಸ್ಯರು ಹಾಜರಿರಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನು ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದ್ದೀನಿ. ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು, ರಾಜಕೀಯ ವಿಶ್ಲೇಷಕರನ್ನು, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ